ಇದೀಗ ಮೋದಿ ನಿವಾಸಕ್ಕೆ ಒಂದೊಂದೇ ಮೈತ್ರಿ ಪಕ್ಷದ ಸದಸ್ಯರ ಆಗಮನ ಆಗ್ತಾ ಇದೆ. ಶಿವಸೇನೆ ಏಕನಾಥ್ ಶಿಂದೆ ಬಣದ ನೂತನ ಸಂಸದರು ಕೂಡ ಇದೀಗ ಮೋದಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಒಟ್ಟು 7 ಮಂದಿ ಸಂಸದರು ಆಯ್ಕೆಯಾಗಿದ್ದಾರೆ ಏಕನಾಥ್ ಶಿಂದೆ ಬಣದ ಶಿವಸೇನೆಯಿಂದ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಎಲ್ಲ ಸಂಸದರು ಕೂಡ ಆಗಮಿಸಿದ್ದಾರೆ. ಕೆಲವೇ ಗಂಟೆಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಬೆಳವಣಿಗೆ. ದೇವೇಂದ್ರ ಫಡ್ನವೀಸ್ ಡೆಪ್ಯೂಟಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಸಾಧನೆ ವಿಫಲ ಯತ್ನ ಆದ ಹಿನ್ನೆಲೆಯಲ್ಲಿ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ನೀಡಿದ್ದಾರೆ. ಇದೀಗ ಕೇಂದ್ರದಲ್ಲಿ ಸರ್ಕಾರ ರಚನೆಯ ಸರ್ಕಸ್. ಇದರ ಭಾಗವಾಗಿ ಇದೀಗ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣ ಮೋದಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಚಂದ್ರಬಾಬು ನಾಯ್ಡು ಅವರು ತಲುಪಿಯಾಗಿದೆ, ನಿತೀಶ್ ಕುಮಾರ್ ಅವರು ತಲುಪಿಯಾಗಿದೆ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಇದೀಗ ಏಕನಾಥ್ ಶಿಂದೆ ಅಂಡ್ ಟೀಮ್ 4 ಗಂಟೆ ನಂತರದಲ್ಲಿ ಈ ಮೀಟಿಂಗ್ ಪ್ರಾರಂಭವಾಗಿರೋದು. ಬಹುತೇಕ NDA ಸರ್ಕಾರ ರಚನೆಯ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನ, ಬೇರೆ ಯಾವ ರೀತಿಯ ಸ್ಥಾನಮಾನಗಳನ್ನು ಕೊಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸ. ಅಲ್ಲಿಗೆ ಇದೀಗ NDA ಮೈತ್ರಿಕೂಟದ ಒಂದೊಂದೇ ಪಕ್ಷಗಳ ಸದಸ್ಯರು ಆಗಮಿಸ್ತಾ ಇದ್ದಾರೆ. NDA ಮೈತ್ರಿಕೂಟ ಗಳಿಸಿರೋದು 292 ಕ್ಷೇತ್ರಗಳಲ್ಲಿ ಗೆಲುವು. ಬಿಜೆಪಿಯ ಸಿಂಹಪಾಲಾದರೂ ಕೂಡ 240 ಸಂಸದರು ಬಿಜೆಪಿಯಿಂದ ಗೆದ್ದಿದ್ರೂ ಕೂಡ, ಸಿಂಪಲ್ ಮೆಜಾರಿಟಿಯನ್ನು ತಲುಪಬೇಕು ಅಂತಂದ್ರೂ ಕೂಡ 272ಕ್ಕೂ ಅಧಿಕ ಸಂಸದರ ಬೆಂಬಲ ಬಲ ಇದ್ದರೆ ಮಾತ್ರ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಲಿಕ್ಕೆ ಸಾಧ್ಯವಾಗತ್ತೆ. ಸದ್ಯಕ್ಕೆ ನೀವೇನು ಆ ಚಾರ್ಟ್ನ ಗಮನಿಸ್ತಾ ಇದ್ದೀರಿ, ಬಿಜೆಪಿ ಸಿಂಗಲ್ ಪಾರ್ಟಿಯಾಗಿ ಗಳಿಸಿರೋದು 240 ಕ್ಷೇತ್ರಗಳ ಗೆಲುವು. ಹೀಗಾಗಿ ಸಿಂಪಲ್ ಮೆಜಾರಿಟಿಯನ್ನು ತಲುಪಲಿಕ್ಕೆ ಮೈತ್ರಿಕೂಟದ ಬೆಂಬಲ ಅತ್ಯಗತ್ಯ. ಈಗ ಇಂಡಿ ಕೂಟದಲ್ಲೂ ಕೂಡ ಚಟುವಟಿಕೆಗಳು ಜೋರಾಗಿ ನಡೀತಾ ಇದೆ. ಸರ್ಕಾರ ರಚನೆಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪಕ್ಷೇತರರನ್ನ ಕೂಡ ಸೆಳೆಯುವ ಪ್ರಯತ್ನ. ಒಟ್ಟಿನಲ್ಲಿ NDA ವಿರೋಧಿ ಬಣ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಸಂಜೆ 6 ಗಂಟೆಗೆ ಇಂಡಿ ಕೂಟದ ನಾಯಕರು ಸಭೆಯನ್ನ ಕರೆದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಸಭೆ ನಡೆಯಬಹುದು ಅನ್ನೋ ನಿರೀಕ್ಷೆ ಇದೆ. NDA ವಿರೋಧ ಪಕ್ಷಗಳನ್ನು ಒಗ್ಗೂಡಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇತ್ತ ಇಂಡಿ ಕೂಟದಿಂದಲೂ ಕೂಡ ಸರ್ಕಾರ ರಚನೆಯ ಸಾಧ್ಯತೆಗಳ ಬಗ್ಗೆ ಬಿರುಸಿನ ಚಟುವಟಿಕೆಗಳು ಪ್ರಾರಂಭ ಆಗಿದೆ. JDU ಪಕ್ಷದಿಂದ 3-4 ಕ್ಯಾಬಿನೆಟ್ ಸ್ಥಾನಗಳಿಗೆ ಬೇಡಿಕೆ. ಜನತಾದಳ ಯುನೈಟೆಡ್, ಗ್ರಾಮೀಣಾಭಿವೃದ್ಧಿ, ಕೃಷಿಕ. ಇದೇ ನಾನು ಹೇಳಿದ್ದು. ಕುಮಾರಸ್ವಾಮಿಗೆ ಅಷ್ಟು ಈಸಿ ಇಲ್ಲ ಅಂತ ಹೇಳಿದ್ದು ಇದಕ್ಕೆ. ಪೂರ್ಣ ಬಹುಮತ ಬಂದಿದ್ರೆ ಕುಮಾರಸ್ವಾಮಿ ಹೇಳಿದ ಖಾತೆ ಸಿಗ್ತಾ ಇತ್ತು. ಆದರೆ ಇದೀಗ JDU ಕೂಡ ಕೇಳ್ತಾ ಇದೆ ಕೃಷಿ ಖಾತೆ. TDP, JDU, ಶಿಂದೆ ಬಣ ನೋಡಿ, JDU ಪಕ್ಷದಿಂದ 3-4 ಕ್ಯಾಬಿನೆಟ್ ಸ್ಥಾನಗಳಿಗೆ ಬೇಡಿಕೆ. ಅಲ್ಲಿ ಕೃಷಿನೂ ಇದೆ. JDU ಪಕ್ಷದಿಂದ ರೈಲ್ವೆ, ಆಮೇಲೆ ನಿತೀಶ್ ಕುಮಾರ್ ಈ ಹಿಂದೆ ರೈಲ್ವೆ ಮಂತ್ರಿ ಆಗಿದ್ದರು. ಈ ಹಿಂದೆ ವಾಜಪೇಯಿ ಕಾಲದಲ್ಲಿ ರೈಲ್ವೆ ಮಂತ್ರಿ ಆಗಿದ್ದ ನಿತೀಶ್ ಕುಮಾರ್ ಮತ್ತೆ ರೈಲ್ವೆ ಖಾತೆ ಬೇಕೆಂಬ ಬೇಡಿಕೆ ಇಟ್ಟಿದ್ದಾರೆ ನಿತೀಶ್ ಕುಮಾರ್. ಜೊತೆಗೆ ಕೃಷಿ ಖಾತೆ ಕೂಡ ಕೇಳಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಖಾತೆ ಕೇಳಿದ್ದಾರೆ. ನೆನಪಿಡಿ ವೀಕ್ಷಕರೇ, ಈ ಯಾವುದೇ ಖಾತೆಗಳು ಕಳೆದ ಬಾರಿ ಯಾವುದೇ NDA ಅಂಗಪಕ್ಷಗಳಿಗಿರಲಿಲ್ಲ. ಕೇವಲ ಸ್ಟೇಟ್ ಖಾತೆಗಳು ಮಾತ್ರ. ಸ್ಟೇಟ್ ಖಾತೆಗಳು ಹೆಂಗೆ ಅಂತಂದರೆ ಕ್ಯಾಬಿನೆಟ್ ಮೀಟಿಂಗ್ಗೆ ಹೋಗೋಂಗಿಲ್ಲ. ಅವರಿಗೆ ಆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತಲ್ಲ ಪ್ರಧಾನಮಂತ್ರಿಗಳ ಜೊತೆ, ರಾಜ್ಯದಲ್ಲೂ ಹಂಗಿರುತ್ತೆ ಸ್ಟೇಟ್ ಮಿನಿಸ್ಟರ್ ಅಂತ.